ಆದರೆ ನನಗೆ ಕಂಪ್ಲೇಂಟ್ ಇದೆ, ಔಷಧಿಗಳನ್ನು ಸರಿಯಾಗಿ ಕೊಡೋದಿಲ್ಲ. ಇಲ್ಲ ಮೇಡಮ್, ಬಂದಿದ್ದರಲ್ಲಿ ಎಷ್ಟು ಊಟ ಕೊಡ್ತೀವಿ ಮೇಡಮ್. ಮತ್ತೆ ಇನ್ನೊಂದು ವಿತೌಟ್ ಪ್ರಿಸ್ಕ್ರಿಪ್ಷನ್ ಬರ್ತದೆ. ಬಂದಿರೋದ್ರಲ್ಲಿ ನೀವು ಇಂಡೆಂಟ್ ಹಾಕೋಬೇಕಲ್ಲ, ಖಾಲಿ ಆಗ್ತಾ ಇದೆ ಅಂದರೆ ಇಂಡೆಂಟ್ ಹಾಕ್ತೀವಿ. ನನಗೆ ಮಹಿಳೆಯರದೇ ಕಂಪ್ಲೇಂಟ್ ಬಂದಿದೆಯಲ್ಲಪ್ಪ, ಕರೆಕ್ಟಾಗಿ ಔಷಧಿ ವಿತರಣೆ ಮಾಡಲ್ಲ, ಹೊರಗಡೆ ಬಂದು ಕೊಡ್ತಾರೆ, ಇಲ್ಲಿ ಸಿಗೋದಿಲ್ಲ ಹೋಗಿ ಅಂತಾರೆ. ಇನ್ನು ಅದಕ್ಕೇನೆ ಈಗ ಹೇಳಿದ್ರು ಜನವರಿಗೆ ಬಂದಿದ್ದೆ ಕಂಪ್ಲೇಂಟ್ಸ್ ಮೇಲೆ ಮಾಡಬಾರ್ದು. ಮಾತ್ರೆಗಳು ಖಾಲಿ ಆಗಿದ್ರೆ ನೀವು ಇಂಡೆಂಟ್ ಹಾಕ್ಸ್ತಾರೆ. ಯಾಕೆ ಪೇಷಂಟ್ಸ್ಗೆ ನೀವು ಕೊಡೋದಿಲ್ಲ? ಮತ್ತು ನನಗೆ ಕಂಪ್ಲೇಂಟ್ ಮಾಡ್ತಾರೆ ಇರೋದ್ರಲ್ಲಿ ಅಂತ ನನಗೆ ಅರ್ಥ ಆಗಲಿಲ್ಲ. ಇರೋನಷ್ಟೇ ಟ್ರಾನ್ಸ್ಫರ್ ಮಾಡ್ತಾರೆ. ಮಾತ್ರೆ ಯಾವತ್ತು ಬರದೇ ಇರೋದಿಲ್ಲ, ಅದಕ್ಕೆ ಇವ್ರು ಕೊಡ್ತಾ ಇದ್ದಾರೆ. ಏನೆಲ್ಲ ಅವ್ರು ಕೊಡ್ತಾರೆ ನೆನ್ನೆ ಚಿಕ್ಕೇರಿ ಹಾಸ್ಪಿಟಲ್ನಲ್ಲಿದೆ. ಕಣ್ಮುಂದೆ ನೆಟ್ಟು ನಾನೇ ವಾದ ಮಾಡೋದಕ್ಕೆ ಹೋಗೋದಿಲ್ಲ. ನನಗೆ ಈ ಥರ ಕಂಪ್ಲೇಂಟ್ಸು ಮಹಿಳಾ ಆಯೋಗಕ್ಕೆ ಬರಬಾರ್ದು. ನನಗೆ ಎಷ್ಟು ಕಂಪ್ಲೇಂಟ್ಸ್, ಬರೀ ಫಸ್ಟ್ ಕಂಪ್ಲೇಂಟೇ ಇಲ್ಲ, ಔಷಧಿಗಳು ಸರಿಯಾಗಿ ಕೊಡ್ತಾ ಇಲ್ಲ ಅಂತ. ಸರ್ಕಾರಿ ಆಸ್ಪತ್ರೆ ಬಡವ ಸೇವೆಗಪ್ಪ, ನೀವೆಲ್ಲ ರಾಜ್ಯದಲ್ಲಿ ಕೊಟ್ಟಿದ್ದೀರ. ಔಷಧಿ ಖಾಲಿ ಆಗಿತ್ತು ಇಮಿಡಿಯೇಟ್ಲಿ 15 ದಿವಸ ಮುಂಚೆನೇ ಹೇಳಬೇಕು ಅವರಿಗೆ, ನೀವು ತಗೋಬೇಕು ಕೊಡಬೇಕು. ನೀವು ಕಳಿಸ್ಲಿಲ್ಲ ಅಂದ್ರೆ ಅವ್ರು ತಗೊಳ್ಳೋದಿಲ್ಲಪ್ಪ. ಏನಿಷ್ಟು ಸುರೇಶ, ಇನ್ನು ಆ ಥರ ಕಂಪ್ಲೇಂಟ್ ಬರ್ತಾ ಇರೋದು ನೋಡ್ಕೋಬೇಕು. ನಿಮ್ಮ ಹತ್ರ ಔಷಧಿ ಇಲ್ಲ ಇಮಿಡಿಯೇಟ್ಲಿ ಹೇಳಿ. ಅವ್ರು ಕೊಡಲಿಲ್ಲ ಮೇಲೆ DHO ಹೇಳಿ. DHOನೇ ಅಲ್ಲ, DHO ರೆಸ್ಪಾಂಡ್ ಮಾಡಲಿಲ್ಲ, DC-ಗೆ ಹೇಳಿ. ಗೊತ್ತಾಯ್ತಾ? ಪರ್ಮನೆಂಟ್ ಜಾಬ್ ತಾನೇ ನಿಮ್ದು, ಯಾರು ತೆಗಿಯೋದಿಲ್ಲಲ್ಲ. ಮತ್ತೆ ಧೈರ್ಯವಾಗಿ ನೀವು ನಿಮ್ಮ ಜನರಿಗೆ ಸಹಾಯ ಮಾಡಲಿಲ್ಲ ಅಂದ್ರೆ ಯಾರು ಮಾಡ್ತಾರೆ? ಹೌದಲ್ವಾ? ಪರ್ಮನೆಂಟ್ ಆಗಿ ತಗೊಳ್ಳಿಲ್ಲ, ಕಾಂಟ್ರಾಕ್ಟ್ ಬೇಸಿಸ್ ತಗೊಳ್ಳಿ. ಯಾಕೆ ಬರೀ ಅವ್ರು ಮಾಡ್ತೀನಿ ಇನ್ಫೆಕ್ಷನ್ ಆಗುತ್ತೆ ಒಬ್ಬರೇ ಕ್ವಾಲಿಫೈ ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಅಲ್ಲೇನು ಬೇಡ, ಹಿಂದೆ ಬರ್ತಾರೆ. ಕೊಡ್ಬೇಕಂದ್ರೆ ಬಂದಿದ್ದೀರಾ, ಯಾರಿಗೆ ಕೊಡ್ಬೇಕು ತಾನೆ? ನೆನೆ ಚಿಕ್ಕೇರಿ ಹಾಸ್ಪಿಟಲ್ ಎಲ್ಲ